ಪಾಕ್ ಉಗ್ರರಿಗೆ ಸಹಕಾರ ನೀಡಿದಂಥ ಕಾಶ್ಮೀರ ಉಗ್ರರ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಗುಪ್ತಚರ ಸಂಸ್ಥೆಯಿಂದ ಕಾಶ್ಮೀರದ ಉಗ್ರರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಗುಪ್ತಚರ ಸಂಸ್ಥೆಯಿಂದ 14 ಉಗ್ರರ ಹೆಸರು ಮತ್ತು ಅವರ ಫೋಟೋ ರಿಲೀಸ್ ಮಾಡಲಾಗಿದೆ. 14 ಮಂದಿ ಉಗ್ರರ ಲಿಸ್ಟ್ ಅನ್ನು ಹಿಡಿದು ಯೋಧರು ಅಖಾಡಕ್ಕಿಳಿದಿದ್ದಾರೆ. ತಲೆಮರೆಸಿಕೊಂಡಿರುವಂಥ ಈ 14 ಉಗ್ರರಿಗಾಗಿ ಸೇನೆ ಶೋಧ ಕಾರ್ಯ ಮಾಡ್ತಾ ಇದೆ. ಇವತ್ತಿನವರೆಗೆ ಈಗಿನವರೆಗೆ ಒಂದಷ್ಟು ಜನ ಫಾರಿನ್ ಟೆರರಿಸ್ಟ್ ಇದ್ದಾರೆ, ಜೊತೆಗೆ ಲೋಕಲ್ ಟೆರರಿಸ್ಟ್ ಇದ್ದಾರೆ ಅಂತ ಗೊತ್ತಿತ್ತು. ಆದರೆ ಯಾರ್ಯಾರು ಅಂತ ಗೊತ್ತಿರಲಿಲ್ಲ. ಈಗ ಅವರೆಲ್ಲರ ಹೆಸರು, ಜಾತಕ, ವಿಳಾಸ, ಫೋಟೋ ಎಲ್ಲವನ್ನ ರಿಲೀಸ್ ಮಾಡಲಾಗಿದೆ. ಈಗಲಾದರೂ ಕಾಶ್ಮೀರದಲ್ಲಿರುವಂಥ ಮಹಾಜನತೆ ಆಗಾಗ ರೀಲ್ಸ್ ಮಾಡಿ ಹರಿಬಿಡ್ತಾ ಇರ್ದಿರಲ್ಲ. ನಾವು ಹಾಸ್ಪಿಟಾಲಿಟಿ, ಎಲ್ರಿಗೂ ನಾವು ಪ್ರವಾಸಿಗರಿಗೆ ಕೈ ಮುಗಿದು ಕರಿತೀವಿ ಅಂತ ಹೇಳ್ತಾ ಇದ್ದೀರಲ್ವಾ. ಒಟ್ಟು 14 ಜನರ ಫೋಟೋಗಳನ್ನು ಈಗ ರಿಲೀಸ್ ಮಾಡಲಾಗಿದೆ. ಯಾರು ಇವರೆಲ್ಲ? ಆದಿಲ್ ರೆಹಮಾನ್ ಟೆಂಟು ಅಂತೆ, LET ಉಗ್ರ ಸಂಘಟನೆ ಕಮಾಂಡರ್. ಇವರು ಲಷ್ಕರ್ ಎ ತೊಯ್ಬಾದ ಕಮಾಂಡರ್. 2021ರಿಂದ ಈತ ಸಕ್ರಿಯನಾಗಿದ್ದಾನೆ. ಉಗ್ರ ಕೃತ್ಯಗಳಿಗೆ ಸಾಥ್ ಕೊಡ್ತಾ ಇದ್ದಾನೆ. ಎಲ್ಲಿಯವನು? ಕಾಶ್ಮೀರದವನು. ಎರಡನೇವನು ಆಸಿಫ್ ಅಹಮದ್ ಶೇಖ್, ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಸದಸ್ಯ. ಇವ ಲಷ್ಕರ್ ಎ ತೊಯ್ಬಾ ಅಲ್ಲ, ಇವನು ಜೈಷ್ ಎ ಮೊಹಮ್ಮದ್. 2022ರಿಂದ ಸಕ್ರಿಯನಾಗಿದ್ದಾನೆ. ಇದೇ ಸಂಘಟನೆಯಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಇವನು ಎಲ್ಲಿಯವನು? ಕಾಶ್ಮೀರದವನು. ಮೂರನೇವ ಈಶಾನ್ ಅಹಮದ್ ಶೇಖ್, LET ಉಗ್ರ ಈತ, ಲಷ್ಕರ್ ಎ ತೊಯ್ಬಾದ ಉಗ್ರ, ಇದೇ ಸಂಘಟನೆಯ ಸದಸ್ಯ. 2023ರಿಂದ ಸಕ್ರಿಯನಾಗಿದ್ದಾನೆ. ಉಗ್ರ ಕೃತ್ಯಗಳಿಗೆ ಸಾಥ್ ಕೊಡ್ತಾ ಇದ್ದಾನೆ. ಅಂದರೆ 2 ವರ್ಷಗಳಿಂದ ಸಕ್ರಿಯನಾಗಿದ್ದಾನೆ. ಇನ್ನು ನಾಲ್ಕನೇವನು ಹ್ಯಾರಿಸ್ ನಜೀರ್, LET ಉಗ್ರ ಸಂಘಟನೆಯ ಸದಸ್ಯ ಈತ. ಪುಲ್ವಾಮಾದಲ್ಲಿ ಸಕ್ರಿಯನಾಗಿದ್ದ ಈ ಉಗ್ರ. ಈ ಹಿಂದೆ ಪುಲ್ವಾಮಾ ದಾಳಿಯಾಗಿತ್ತಲ್ಲ 2019ರಲ್ಲಿ, ಅದರಲ್ಲಿ ಇವನ ಪಾತ್ರ ಕೂಡ ಇತ್ತು. ಎಲ್ಲಿಯವನು ಇವನು? ಕಾಶ್ಮೀರದವನು. ಆಮೀರ್ ನಜೀರ್ ವಾನಿ, ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಸದಸ್ಯ. ಇವನು ಕೂಡ 2019ರ ಪುಲ್ವಾಮಾ ದಾಳಿಯಲ್ಲಿ ಸಕ್ರಿಯನಾಗಿದ್ದಂಥ ಉಗ್ರ. ಎಲ್ಲಿಯವನು? ಕಾಶ್ಮೀರದವನು. ಯವರ್ ಅಹಮದ್ ಭಟ್, ಜೈಷ್ ಎ ಮೊಹಮ್ಮದ್ನ ಸಂಘಟನೆಯ ಸದಸ್ಯ. ಇವನು ಪುಲ್ವಾಮಾದಲ್ಲಿ ಸಕ್ರಿಯನಾಗಿದ್ದ 2019ರಲ್ಲಿ. ಇವನು ಕೂಡ ಎಲ್ಲಿಯವನು? ಇದೇ ಕಾಶ್ಮೀರದವನು. ಆಸಿಫ್ ಅಹಮದ್ ಹಿಜ್ಬುಲ್, ಇವನು ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಯವನಂತೆ ಸದಸ್ಯ. 2015ರಿಂದ ಸೋಫಿಯಾನ್ನಲ್ಲಿ ಆಕ್ಟಿವ್ ಆಗಿದ್ದ. ಇವನು ಎಲ್ಲಿಯವನು? ಕಾಶ್ಮೀರದವನು. ನಾಸೀರ್ ಅಹಮದ್ ವಾನಿ, LET ಉಗ್ರ. ಇನ್ನು ಸೋಫಿಯಾನ್ನಲ್ಲಿ ಸಕ್ರಿಯನಾಗಿದ್ದ ಪಾಕ್ ಉಗ್ರರ ಆಪ್ತ, ಇವನು ಅತ್ಯಾಪ್ತನಂತೆ. ಇವನು ಕಾಶ್ಮೀರದವನೇ. ಇನ್ನು ಶಹೀದ್ ಅಹಮದ್, LET TRF ಜೊತೆಗೆ ಕಾರ್ಯನಿರ್ವಹಿಸ್ತಾ ಇದ್ದ. ಅಂದರೆ ಈ ಲಷ್ಕರ್ ಎ ತೊಯ್ಬಾ, ಅದರ ಜೊತೆಗೆ ರೆಸಿಸ್ಟೆನ್ಸ್ ಫ್ರಂಟ್ ಈಗಾಗಲೇ ಹೊಣೆ ಹೊತ್ತಿತ್ತಲ್ಲ, ಈ ಸಂಘಟನೆಯ ಜೊತೆಗೆ ಈತ ಗುರುತಿಸಿಕೊಂಡಿದ್ದ. 2023ರಿಂದ ಸಕ್ರಿಯನಾಗಿದ್ದ. ಸೋಫಿಯಾನ್ನಲ್ಲಿ ಆಕ್ಟಿವ್ ಆಗಿದ್ದ ಈತ. ಇವನು ಕೂಡ ಇದೇ ನಮ್ಮ ಜಮ್ಮು ಕಾಶ್ಮೀರದವನು. ಇನ್ನು ಆಮೀರ್ ಅಹಮದ್ ಧರ್, LET ಉಗ್ರ ಸಂಘಟನೆಯ ಸದಸ್ಯ ಈತ. 2023ರಿಂದ ಆಕ್ಟಿವ್ ಆಗಿದ್ದ. ವಿದೇಶಿ ಉಗ್ರರಿಂದ ನೆರವು ಪಡೆದುಕೊಳ್ತಾ ಇದ್ದ. ಇನ್ನು ಅದಾನ್ ಸಫಿ ಧರ್, ಇವನು ಕೂಡ LET TRFನವನು. 2024ರಿಂದ ಸೋಫಿಯಾನ್ನಲ್ಲಿ ಆಕ್ಟಿವ್ ಆಗಿದ್ದ. ಇವನು ಕೂಡ ಜಮ್ಮು ಕಾಶ್ಮೀರದವನು. ಇನ್ನು ಜುಬೈರ್ ಅಹಮದ್ ವಾನಿ, ಹಿಜ್ಬುಲ್ ಮುಜಾಹಿದ್ದೀನ್ ಆಪರೇಷನಲ್ ಕಮಾಂಡರ್ ಅಂತ. ಇವನು A+ ಶ್ರೇಣಿಯ ಸಕ್ರಿಯ ಉಗ್ರ. 2018ರಿಂದ ಈ ಉಗ್ರ ಕೃತ್ಯ ಮಾಡ್ತಾನೆ ಇದ್ದಾನೆ. ಇದೇ ಕಾಶ್ಮೀರದಲ್ಲಿ ಅಡಗಿಕೊಂಡಿದ್ದಾನೆ. ಇನ್ನು ಹರೂನ್ ರಶೀದ್ ಘನಿ, ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆ ಸದಸ್ಯ. POKಯಲ್ಲಿ ತರಬೇತಿ ಪಡೆದಿದ್ದ. ಅನಂತ್ನಾಗ್ನಲ್ಲಿ ಸಕ್ರಿಯನಾಗಿದ್ದ. ಇನ್ನೊಬ್ಬನೇ ಒಬ್ಬ ಇದ್ದಾನೆ, ಜಾಕೀರ್ ಅಹಮದ್ ಘನಿ ಅಂತ. ಇವನು ಕೂಡ LET ಅವನು. TRFನ ಜೊತೆಗೆ ಕಾರ್ಯನಿರ್ವಹಿಸ್ತಾ ಇದ್ದ. ಈಗಲೂ ಕೂಡ ಸಕ್ರಿಯನಾಗಿದ್ದಾನೆ. ಇವರೆಲ್ಲರೂ ಕೂಡ ಜಮ್ಮು ಕಾಶ್ಮೀರದವರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.